ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲಿ ಕಾನೂನಿನ ಭಯವೇ ಇಲ್ಲದಂತಾಯ್ತಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು. ಯಾಕಂದ್ರೆ ಒಂದಲ್ಲ ಎರಡಲ್ಲ ಪದೇ ಪದೇ ಕೆಲವೊಂದಿಷ್ಟು ಘಟನೆಗಳು ಮರುಕಳಿಸ್ತಾ ಇರುವಂಥದ್ದು. ಅದು ಹುಡುಗ ಹುಡುಗಿ ಓಡಿ ಹೋದ್ರೆ ಆ ಹುಡುಗನ ಮನೆ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇರುವಂಥದ್ದು. ಬೆಳಗಾವಿ ತಾಲೂಕಿನ ಬರ್ಮಾನಟ್ಟಿ ಗ್ರಾಮದಲ್ಲೂ ಕೂಡ ಇಂಥದ್ದೊಂದು ಘಟನೆ ನಡೆದಿರುವಂಥದ್ದು. ನಾನೀಗ ಎಲ್ಲಿ ಘಟನೆ ಆಗಿದೆ ಅದೇ ಒಂದು ಘಟನೆ ಆದಂತಹ ಸ್ಥಳದ ಮುಂಭಾಗದಲ್ಲೇ ಇದ್ದೇನೆ. ಈ ಒಂದು ಮನೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟೊಂದು ಇಲ್ಲಿ ಅಟ್ಟಹಾಸ ಮೆರೆದಿದ್ದಾರೆ ಅನ್ನುವಂಥದ್ದು. ಈ ಒಂದು ಮನೆಯಲ್ಲಿ ನಿನ್ನೆ ಮಕ್ಕಳು ಸೇರಿದಂತೆ 10 ಜನ ಇರ್ತಾರೆ. ಆ ಒಂದು ಏಕಾಏಕಿ ಮನೆಗೆ ಅಟ್ಯಾಕ್ ಮಾಡಿದಂತಹ ದುಷ್ಕರ್ಮಿಗಳು ಮನೆ ಮೇಲೆ ಕಲ್ಲು ತೂರಾಟವನ್ನು ನಡೆಸ್ತಾರೆ. ಅದರ ಜೊತೆಗೆ ತಲ್ವಾರ್ ಸೇರಿದಂತೆ ಏನು ಜಂಬೆಯನ್ನು ಹಿಡಿದುಕೊಂಡು ಬಂದಂಥವರು ಕೊಲೆ ಮಾಡೋಕ್ಕೂ ಕೂಡ ಯತ್ನವನ್ನು ನಡೆಸಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು. ಸದ್ಯ ಈಗ ಯಲ್ಲಪ್ಪ ಅನ್ನುವಂತಹ ಹುಡುಗ ಏನಿದ್ದಾನೆ, ಯಲ್ಲಪ್ಪ ನಾಯಕ್, ಆತ ಈ ಒಂದು ಕಳೆದ ವಾರವಷ್ಟೇ ತನ್ನ ಜೊತೆಗೆ ಕೆಲಸ ಮಾಡ್ತಿದ್ದಂಥ ಹುಡುಗಿಯನ್ನು ಕರ್ಕೊಂಡು ಓಡಿ ಹೋಗ್ತಾನೆ. ಸೊ ಆತ ಓಡಿ ಹೋದ ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ಮನೆ ಮೇಲೆ ಆತ ವಾಸ ಇರುವಂಥದ್ದು ಬೆಳಗಾವಿಯ ಉದ್ಯಮ ಭಾಗದಲ್ಲಿ. ಸದ್ಯ 2 ವರ್ಷದಿಂದ ಆತ ಕೆಲಸ ಮಾಡ್ಕೊಂಡಿದ್ದ. ಆದರೆ ಅಲ್ಲಿಂದ ಓಡಿ ಹೋಗಿದ್ದು ಈ ಒಂದು ಮನೆಯವರಿಗೂ ಕೂಡ ಗೊತ್ತಿರುವುದಿಲ್ಲ. ಆದರೆ ಏಕಾಏಕಿ ಮನೆಗೆ ಬಂದು ದಾಳಿಯನ್ನು ನಡೆಸಿರುವಂಥದ್ದು ನೋಡ್ಬೋದಾಗಿದೆ. ಮನೆಗೆ ತೀವ್ರತೆ ಎಲ್ಲಿ ಈ ಒಂದು ಘಟನೆ ತೀವ್ರತೆ ಎಷ್ಟಿತ್ತು ಅನ್ನುವಂಥದ್ದನ್ನು ಒಳಗಡೆ ಭಾಗದಲ್ಲಿ ಗಮನಿಸಿದರೆ ಗೊತ್ತಾಗುತ್ತೆ. ಮನೆಯಲ್ಲಿದ್ದಂಥ ಸಾಮಗ್ರಿಗಳು ಎಲ್ಲವೂ ಕೂಡ ಹಾಳು ಮಾಡಿರುವಂಥದ್ದು. ಅದ್ರ ಜೊತೆಗೆ ಹಂಚುಗಳನ್ನು ಒಡೆದು ಹಾಕಿದ್ದಾರೆ, ಕಲ್ಲು ತೂರಾಟವನ್ನು ನಡೆಸಿದ್ದಾರೆ, ಪಾತ್ರೆ ಸೇರಿದಂತೆ ಎಲ್ಲವೂ ಕೂಡ ಹಾಳು ಮಾಡಿರುವಂಥದ್ದು. ಸದ್ಯ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಳಮರ್ತಿ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಿಸೋಕೆ ಕುಟುಂಬಸ್ಥರು ಮುಂದಾಗಿರುವಂಥದ್ದು. ಆದರೆ ಇಲ್ಲಿ ಒಂದು ಗಮನಿಸಬೇಕಾಗಿರುವಂಥದ್ದು ಏನಂತಂದರೆ, ಈ ಒಂದು ಗಲಾಟೆ ಯಾಕಾಗಿ ನಡೆಯುತ್ತೆ ಅನ್ನುವಂಥದ್ದನ್ನು ನೋಡೋದಾದರೆ 2 ವರ್ಷದಿಂದಲೂ ಕೂಡ ಉದ್ಯಮ ಭಾಗದಲ್ಲಿ ಕಂಪನಿಯೊಂದರಲ್ಲಿ ಈ ಒಂದು ಮನೆಯ ಹುಡುಗ ಏನಿದ್ದಾನೆ ಯಲ್ಲಪ್ಪ ನಾಯಕ್ ಎಂಬಾತ ಕೆಲಸ ಮಾಡ್ಕೊಂಡಿರ್ತಾನೆ. ಸೊ ಆತ ಕೆಲಸ ಮಾಡ್ಕೊಂಡಿದ್ದಂತಹ ಕಂಪನಿಯಲ್ಲೇ ಇದೇ ಗ್ರಾಮದ ಇನ್ನೊಬ್ಬ ಹುಡುಗ ಬಸಪ್ಪ ನಾಯಕ್ ಅನ್ನುವಂಥನು ಕೂಡ ಅಲ್ಲೇ ಕೆಲಸ ಮಾಡ್ಕೊಂಡಿರ್ತಾನೆ. ನೋಡ್ಬೋದಾಗಿದೆ ನೀವೀಗ ತಿಜೋರಿಗಳನ್ನು ಒಡೆದು ಹಾಕಿದ್ದಾರೆ, ಹಾಸಿಗೆಗಳನ್ನು ಚೆಲ್ಲಾಪಿಲ್ಲಿ ಮಾಡಿದ್ದಾರೆ, ಇಡೀ ಮನೆಯೇ ಸರ್ವನಾಶ ಮಾಡಿರುವಂಥದ್ದು. ಸೊ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಟ್ಟಹಾಸ ಮೆರೆದಿರುವಂಥದ್ದು. ಏನು ಈ ಯಲ್ಲಪ್ಪ ನಾಯಕ್ ಮತ್ತು ಬಸಪ್ಪ ನಾಯಕ್ ಇಬ್ಬರು ಸ್ನೇಹಿತರಿರ್ತಾರೆ. ಅವರಿಬ್ಬರು ಕಳೆದ 1 ವರ್ಷದ ಹಿಂದಷ್ಟೇ ಈ ಒಂದು ಬಸಪ್ಪ ನಾಯಕ್ ಮದುವೆ ಆಗ್ತಾನೆ. ನಾಗವ್ವ ಅನ್ನುವಂತಹ ಯುವತಿಯ ಜೊತೆಗೆ ಮದುವೆ ಆಗ್ತಾನೆ. ಮದುವೆ ಆದ ಬಳಿಕ ಅಲ್ಲೇ 3 ಜನ ಒಂದೇ ಕಡೆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಇಬ್ಬರ ನಡುವೆ ಪ್ರೀತಿ ಪ್ರೇಮ ಆಗುತ್ತೆ. ಬಸಪ್ಪ ಮತ್ತು ನಾಗವ್ವನ ಯಲ್ಲಪ್ಪ ಮತ್ತು ನಾಗವ್ವನ ನಡುವೆ. ಸೊ ಅದಾದ ಕೆಲ ದಿನಗಳ ಬಳಿಕ ಈ ವಿಚಾರ ಆ ಹುಡುಗನಿಗೂ ಗೊತ್ತಾಗಿರುತ್ತೋ ಅಥವಾ ಇಲ್ಲ ಅನ್ನುವಂಥದ್ದು ಒಂದು ಕಡೆ. ಆದರೆ ಈ ಒಂದು ನಾಗವ್ವ ಮತ್ತು ಯಲ್ಲಪ್ಪ ಇಬ್ಬರು ಓಡಿ ಹೋಗ್ತಾರೆ. ಓಡಿ ಹೋದ ಬಳಿಕ ಈ ರೀತಿ ಬಂದು ಆ ಏನು ಯಲ್ಲಪ್ಪ ಏನಿದ್ದಾನೆ ಆತನ ಮನೆ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು. ಟಿವಿಯನ್ನು ಒಡೆದು ಹಾಕಿದ್ದಾರೆ. ಅದರ ಜೊತೆಗೆ ಕಾಟ್ ಆಗಿರ್ಬೋದು, ತಿಜೋರಿ ಆಗಿರ್ಬೋದು, ಎಲ್ಲವನ್ನು ಒಡೆದು ಹಾಕಿ ಇಲ್ಲಿ ಅಟ್ಟಹಾಸ ಮೆರೆದಿರುವಂಥದ್ದನ್ನು ಗಮನಿಸ್ಬೋದಾಗಿದೆ. ಮನೆಯ ಯಾವೊಂದು ಸಾಮಗ್ರಿಗಳನ್ನು ಇಲ್ಲಿ ಬಿಟ್ಟಿಲ್ಲ. ಮನೆಯ ಒಳಭಾಗದಲ್ಲಿ ಮಲಗಿದಂಥವ್ರನ್ನು ಕೂಡ ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಯಾವಾಗ ಕಲ್ಲು ತೂರಾಟ ಮಾಡೋಕ್ಕೆ ಶುರು ಮಾಡ್ತಾರೆ ತಕ್ಷಣ ಅವರೆಲ್ಲರೂ ಕೂಡ ಎದ್ದು ಇಲ್ಲಿಂದ ಓಡಿ ಹೋಗಿ ಜೀವವನ್ನು ರಕ್ಷಣೆ ಮಾಡಿಕೊಂಡಿರುವಂಥದ್ದು. ಮನೆ ಒಳಭಾಗದಲ್ಲಿ ಕಲ್ಲುಗಳು ಬಿದ್ದಿರುವಂಥದ್ದನ್ನು ನೋಡ್ಬೋದಾಗಿದೆ. ಅಂದರೆ ಇಲ್ಲಿ ಆರೋಪಿಗಳಿಗೆ ಯಾವುದೇ ರೀತಿಯಾದಂಥ ಭಯನೇ ಇಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಸದ್ಯ ಈಗ ಒಂಟುಮುರಿಯಲ್ಲೂ ಕೂಡ ಇದೇ ರೀತಿಯಾದಂಥ ಪ್ರಕರಣ ಆಗಿತ್ತು.